ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮಗೆ ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಲೀಟ್ರ್ ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಅಂದರೆ 2 ಈರುಳ್ಳಿ, 2 ಟೊಮೊಟೊ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಬಾಡಿಸ್ಕೊಬೇಕು. ನಂತರ ಕರಿಬೇವು ಹಾಕ್ಕೊಬೇಕು. ಕರಿಬೇವು ಒಂಚೂರು ಬಾಡಿದ ನಂತರ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಒಂಚೂರು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು. ಈರುಳ್ಳಿ ಒಂಚೂರು ಬಾಡಿದ ನಂತರ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಎಲ್ಲ ಮಿಕ್ಸ್ ಆಗೋ ರೀತಿ ಒಂದು ಸಲ ತಿರುಗಿಸ್ಕೊಬೇಕು. ನಂತರ ಇಲ್ಲಿ ಹೆಚ್ಚಿಡ್ಕೊಂಡಿರೋ ಟೊಮೊಟೊ ಕೂಡ ಇವಾಗ ಈ ಹಂತದಲ್ಲೇ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಕೂಡ ಈ ಹಂತದಲ್ಲೇ ಸೇರಿಸಿ ಸ್ವಲ್ಪ ಕೈ ಆಡಿಸ್ಬೇಕು. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಒಂದು ಸಲ ಕೈ ಆಡಿಸಿದ್ರೆ ಸಾಕಾಗುತ್ತೆ. ಮಂಡಕ್ಕಿ ಒಗ್ಗರಣೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಮಂಡಕ್ಕಿ ಯಾವ ರೀತಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ರುಚಿ ಕೊಡುತ್ತೆ ಮಂಡಕ್ಕಿ ಕೂಡ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಕೊಂಡು ಮತ್ತೆ ನಾನಿಲ್ಲಿ ಕೈ ಆಡಿಸ್ತಾ ಇದ್ದೀನಿ. ಒಂದು ಸಲ ಕೈ ಆಡಿಸಿದ ನಂತರ ಇದರಲ್ಲಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಂತರ ಇಲ್ಲಿ ಮಂಡಕ್ಕಿ ವಾಶ್ ಮಾಡ್ಕೊತಿದ್ದೀನಿ ನಾನು. ಮಂಡಕ್ಕಿ ಕೂಡ ಭಾಳ ಸಲ ವಾಶ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ಮಂಡಕ್ಕಿನ ಒಂದು ಪಾತ್ರೆ ನೀರು ತಗೊಂಡು ನೀರಲ್ಲಿ ಮಂಡಕ್ಕಿ ಹಾಕ್ಕೊಂಡು ಒಂದು 2 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ, ಮಂಡಕ್ಕಿ ನೆನೆಯುತ್ತೆ. ನಂತರ ನೆಂದಿದ ತಕ್ಷಣ ಅದನ್ನು ಕೈಯಲ್ಲಿ ಹಿಂಡಬೇಕಾಗುತ್ತೆ. ನೀರೆಲ್ಲ ಹೋಗೋವರೆಗೂ ಹಿಂಡ್ರೆ ಗೊತ್ತಾಗುತ್ತೆ. ನಾನಿಲ್ಲಿ ಮಂಡಕ್ಕಿ ನೆನೆಸ್ಕೊಂಡು ಕೈಯಲ್ಲಿ ಹಿಂಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕೈಯಲ್ಲಿ ಹಿಂಡಬೇಕು ಅಂತೇಳಿ. ನೋಡಿದರೆ ಗೊತ್ತಾಗುತ್ತೆ ನಿಮಗೂ ಕೂಡ. ಮಂಡಕ್ಕಿಲಿ ಒಂದು ಸ್ವಲ್ಪ ಕೂಡ ನೀರು ಇಲ್ದಿರೋ ಹಾಗೆ ಹಿಂಡಿ ತಗೊಂಡ್ರೆ ಮಂಡಕ್ಕಿ ಒಗ್ಗರಣೆ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೀರಿದ್ದರೆ ಚೆನ್ನಾಗಿರೋದಿಲ್ಲ. ನೋಡ್ತಾ ಇರ್ಬೋದು, ಒಂದು ಸಲ ವಾಶ್ ಮಾಡಿದ್ರೆ ಸಾಕಾಗುತ್ತೆ, ಬೇಗ ವಾಶ್ ಆಗುತ್ತೆ ಕೂಡ. 2 ನಿಮಿಷ ಸಾಕು. ಮಂಡಕ್ಕಿ ಎಲ್ಲ ಈಗ ನೆಂದಿದೆ. ನಾನು ಇವಾಗ ಕೈಯಲ್ಲೇ ನೀಟಾಗಿ ಹಿಂಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕೈಯಲ್ಲಿ ಈ ಥರ ಬಿಗಿಯಾಗಿ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ಒಂದು ತಟ್ಟೆಗೆ ತೆಗೆದಿಡ್ಕೊಂಡ್ರೆ ಆಗುತ್ತೆ. ಇದೇ ರೀತಿ ಎಲ್ಲ ಮಂಡಕ್ಕಿನೂ ನೆನೆಸಿರೋ ಮಂಡಕ್ಕಿ ಕೂಡ ಎಲ್ಲ ಹಿಂಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಹಿಂಡಿರೋ ಮಂಡಕ್ಕಿನೆಲ್ಲ ಒಂದು ತಟ್ಟೆಗೆ ತೆಗೆದಿಡ್ಕೊಂಡು ನಾನು ಇಲ್ಲಿ ಸ್ಲಿಮ್ಮಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡೋ ಅಂಥದ್ದು ಕಷ್ಟದ ಕೆಲಸ ಏನಲ್ಲ. ಈಸಿಯಾಗಿ ಬ್ಯಾಚುಲರ್ಸು, ಬಿಗಿನರ್ಸ್ ಕೂಡ ಆರಾಮಾಗಿ ಮಂಡಕ್ಕಿ ತಿಂಡಿನ ಮಾಡ್ಬೋದು. ನಾನಿಲ್ಲಿ ನೆನೆಸಿಟ್ಟಿರೋ ಮಂಡಕ್ಕಿನ ಇವಾಗ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಒಂದು ಸಲ ಸೇರಿಸ್ಕೊಂಡು ನೀಟಾಗಿ ಕೈ ಆಡಿಸಿದ್ರೆ ಮಂಡಕ್ಕಿ ತಿಂಡಿ ರೆಡಿನೇ ಆಗೋಗಿಬಿಡುತ್ತೆ. ಈ ಹಂತದಲ್ಲೇ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಮೇತ ಹಾಕ್ಕೊತಿದ್ದೀನಿ ನಾನು. ನಂತರ ಇದನ್ನು ಒಂದು ಸಲ ನೀಟಾಗಿ ಕೈ ಆಡಿಸ್ಕೊಂಡ್ರೆ ಮಂಡಕ್ಕಿ ತಿಂಡಿ ರೆಡಿ ಆಗುತ್ತೆ. ಮಂಡಕ್ಕಿ ಒಗ್ಗರಣೆನ ಇದೇ ರೀತಿ ತಿಂದರೆ, ಪ್ಲೇನಾಗಿ ತಿಂದರೆ ಅಷ್ಟೊಂದು ಟೇಸ್ಟಿ ಚೆನ್ನಾಗಿರಲ್ಲ ಅಂಥೇಳಿ ನಾನಿಲ್ಲಿ ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತಾರಲ್ಲ, ಪುಟಾಣಿನ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಮಿಕ್ಸಿ ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ನಾನಿಲ್ಲಿ. ಮಿಕ್ಸಿ ಪೌಡ್ರ್ ಮಾಡ್ಕೊಂಡು ನಾನಿಲ್ಲಿ ಮಂಡಕ್ಕಿಗೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಪುಟಾಣಿ ಪುಡಿ ಕೂಡ ನಾನಿಲ್ಲಿ ಈ ಹಂತದಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಥರ ಒಮ್ಮೆ ಕೈ ಆಡಿಸಿದರೆ ಎಷ್ಟೋ ರುಚಿಕರವಾಗಿರೋ ಮಂಡಕ್ಕಿ ಒಗ್ಗರಣೆ ತಿಂಡಿ ರೆಡಿನೇ ಆಗಿಬಿಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ರುಚಿ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು.